ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಎಲ್ಲ ವಿದ್ಯಾರ್ಥಿಗಳಿಗೆ ಯುವನಿಧಿ ಸ್ಕೀಮ್ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಮಂತಿನ ಹಣ ಬಂದು ಕ್ರೆಡಿಟ್ ಆಗ್ತಾ ಇದೆ. ಆ್ಯಂಡ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವು ಮಂತ್ ಅಮೌಂಟ್ ಬಂದು ಪೆಂಡಿಂಗಲ್ಲಿ ಇರುವಂಥದ್ದು. ಸೊ ನಾವು ಈ ಒಂದು ವಿಡಿಯೋಲ್ಲಿ ಯಾವೆಲ್ಲ ಮಂತಿನ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ, ಇನ್ನೂ ಯಾವೆಲ್ಲ ಮಂತಿನ ಹಣ ಬಂದು ಇನ್ನೂ ಪೆಂಡಿಂಗಲ್ಲಿದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲ್ಲಿ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಅಂತ ವಿದ್ಯಾರ್ಥಿಗಳು ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗೋ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ನಾವು ಈ ಒಂದು ವಿಡಿಯೋಲ್ಲಿ ಒಬ್ಬ ವಿದ್ಯಾರ್ಥಿಯ ಸ್ಟೇಟಸನ್ನು ಚೆಕ್ ಮಾಡೋಣ. ಸೊ ಈ ಒಂದು ವಿದ್ಯಾರ್ಥಿಗೆ ಯಾವೊಂದು ಮಂತಿನ ಹಣ ಕ್ರೆಡಿಟ್ ಆಗಿದೆ ಮತ್ತು ಇನ್ನೂ ಯಾವೊಂದು ಮಂತಿನ ಹಣ ಬಂದು ಪೆಂಡಿಂಗಲ್ಲಿದೆ ಅಂತ. ಆ್ಯಂಡ್ ಎಲ್ಲ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವೊಂದು ಮಂತಿನ ಹಣ ಬಂದು ಇನ್ನೂ ಪೆಂಡಿಂಗಲ್ಲಿದೆ ಅಂತ. ಓಕೆ, ನಾವು ಇವಾಗ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿದ್ಯಾರ್ಥಿಯ ಸ್ಟೇಟಸನ್ನು ಚೆಕ್ ಮಾಡೋಣ. ಸಿಂಪ್ಲಿ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಯುವನಿಧಿ ಅಪ್ಲಿಕೇಶನ್ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಯುವನಿಧಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮೊಂದು ಯುವನಿಧಿ ರೆಫರೆನ್ಸ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಓಕೆ, ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಲೆಕ್ಟ್ ಮಂತ್ ಅಂತ ಇದೆಯಲ್ಲ, ನೀವು ಯಾವೊಂದು ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದೀರಲ್ಲ ಆ ಒಂದು ಮಂತನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾವಿಲ್ಲಿ ಫಸ್ಟ್ ಜುಲೈ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ಅದಾದ ನಂತರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ಓಕೆ, ನಾನಿಲ್ಲಿ ಜುಲೈ 2025ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಜುಲೈ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಜುಲೈ ಮಂತಿನ ಸ್ಟೇಟಸ್ ಬಂದು ಕೆಳಗಡೆ ಶೋ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಜುಲೈ ಮಂತ್ ಸ್ಟೇಟಸ್ ಬಂದು ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಆ್ಯಂಡ್ ಪ್ರೆಸೆಂಟ್ ಸ್ಟೇಟಸಲ್ಲಿ DBT ಪುಷ್ಡ್ ಅಂತ ಶೋ ಆಗ್ತಾ ಇದೆ. ನೀವಿಲ್ಲಿ ಗಮನಿಸ್ಬೋದು ಪೇಮೆಂಟ್ ಸ್ಟೇಟಸಲ್ಲಿ ಇನ್ನೂ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಆದರೂ ಈ ಒಂದು ವಿದ್ಯಾರ್ಥಿಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಜುಲೈ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿದೆ, ಆದರೂ ಕೂಡ ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಸೊ ಇದು ಇನ್ನೂ ಅಪ್ಡೇಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಜುಲೈ ಮಂತಿನ ಅಮೌಂಟ್ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಆ್ಯಂಡ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಇಲ್ಲಿ ಎಸ್ ಅಂತ ಶೋ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಸ್ಟೇಟಸಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಶೋ ಆದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಈ ಒಂದು ಜುಲೈ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುತ್ತೆ. ಇನ್ನೂ ಸ್ಟೇಟಸಲ್ಲಿ ಅಪ್ಡೇಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಓಕೆ, ಅದಾದ ನಂತರ ನಾವು ಆಗಸ್ಟ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ಓಕೆ, ನಾವಿಲ್ಲಿ ಆಗಸ್ಟ್ ಮಂತನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಗಸ್ಟ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಗಸ್ಟ್ ಮಂತಿನ ಸ್ಟೇಟಸ್ ಬಂದು ಕೆಳಗಡೆ ಶೋ ಆಗುತ್ತೆ. ಓಕೆ, ನೀವೀಗ ಆಗಸ್ಟ್ ಮಂತಿನ ಸ್ಟೇಟಸನ್ನು ನೋಡ್ಬೋದು. ಆಗಸ್ಟ್ ಮಂತ್ ಸ್ಟೇಟಸಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಇಲ್ಲಿ ಏನೂ ಶೋ ಆಗ್ತಾ ಇಲ್ಲ, ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಇಲ್ಲಿ ಪೆಂಡಿಂಗ್ ಅಂತಲೂ ಶೋ ಆಗ್ತಾ ಇಲ್ಲ, ಸಕ್ಸಸ್ ಅಂತಲೂ ಶೋ ಆಗ್ತಾ ಇಲ್ಲ. ಆಗಸ್ಟ್ ಮಂತ್ ಸ್ಟೇಟಸ್ ಬಂದು ಇನ್ನೂ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಗಸ್ಟ್ ಹಣ ಬಂದು ಕ್ರೆಡಿಟ್ ಆಗಿದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಆಗಸ್ಟ್ ಮಂತ್ ಹಣ ಬಂದು ಇನ್ನೂ ಪೆಂಡಿಂಗಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲಿ ಟೋಟಲಾಗಿ ಆಗಸ್ಟ್ ಮಂತ್ ಸ್ಟೇಟಸ್ ಬಂದು ಏನೂ ಶೋ ಆಗ್ತಾ ಇಲ್ಲ, ಎಲ್ಲ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನು ಕೂಡ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಕೂಡ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಆ್ಯಂಡ್ ಪೇಮೆಂಟ್ ಸ್ಟೇಟಸಲ್ಲೂ ಕೂಡ ನೀವು ನೋಡ್ಬೋದು ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿ ಆಲ್ರೆಡಿ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೇನೆ, ಆದರೂ ಕೂಡ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ನಿಮ್ಮ ಒಂದು ಸ್ಟೇಟಸಲ್ಲೂ ಕೂಡ ಇದೇ ರೀತಿ ಬ್ಲ್ಯಾಂಕ್ ಆಗಿ ಶೋ ಆದರೆ ನೀವು ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಆರಾಮಾಗಿ ಹಣ ಬಂದು ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ಸ್ಟೇಟಸಲ್ಲಿ ಆಗಲೇ ಹೇಳಿರುವ ಹಾಗೆ ಅಪ್ಡೇಟ್ ಆಗೋದಕ್ಕೆ ಟೈಮ್ನ ತಗೊಳುತ್ತೆ. ಓಕೆ, ಅದಾದ ನಂತರ ನಾವಿಲ್ಲಿ ಸೆಪ್ಟೆಂಬರ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೆಪ್ಟೆಂಬರ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಪ್ಟೆಂಬರ್ ಮಂತಿನ ಸ್ಟೇಟಸ್ನ ನೀವಿಲ್ಲಿ ನೋಡ್ಬೋದು. ಸೆಪ್ಟೆಂಬರ್ ಮಂತಿನ ಸ್ಟೇಟಸ್ಸು ಕೂಡ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಆ್ಯಂಡ್ ಸೆಪ್ಟೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲದೆ ಇರೋದರಿಂದ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಇನ್ನು ಈ ಒಂದು ವಿದ್ಯಾರ್ಥಿ ಸೆಪ್ಟೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಆ್ಯಂಡ್ ಮುಂದೆ ಬರುವಂಥ ಸೆಲ್ಫ್ ಡಿಕ್ಲರೇಷನ್ನೇ ಸೆಪ್ಟೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸೆಪ್ಟೆಂಬರ್ ಮಂತಿನ ಸ್ಟೇಟಸ್ ಬಂದು ಶೋ ಆಗ್ತಾ ಇಲ್ಲ. ಆ್ಯಂಡ್ ಇಲ್ಲಿವರೆಗೂ ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆಯಲ್ಲ ಅದು ಆಗಸ್ಟ್ವರೆಗೆ ಅಷ್ಟೇ ಅಮೌಂಟ್ ಕ್ರೆಡಿಟ್ ಆಗಿರುವಂಥದ್ದು. ಜೂನ್ ಆಗಿರ್ಬೋದು, ಜುಲೈ ಆಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಈ ಒಂದು 3 ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಸೆಪ್ಟೆಂಬರ್ ಮಂತಿನ ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ, ಸೊ ಅದಕ್ಕೆ ಸೆಪ್ಟೆಂಬರ್ ಮಂತಿನ ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ. ಸೊ ನಾವಿಲ್ಲಿ 3 ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿದ್ದೀವಿ, ಯಾವೊಂದು ಮಂತಿನ ಹಣ ಕ್ರೆಡಿಟ್ ಆಗಿದೆ ಮತ್ತು ಯಾವೊಂದು ಮಂತಿನ ಹಣ ಇನ್ನೂ ಪೆಂಡಿಂಗಲ್ಲಿದೆ ಅಂತ. ಇಲ್ಲಿ ಸ್ಟೇಟಸಲ್ಲಿ ಶೋ ಆಗಬೇಕಾಗಿತ್ತು, ಬಟ್ ಸ್ಟೇಟಸಲ್ಲಿ ಅಮೌಂಟ್ ಕ್ರೆಡಿಟ್ ಆದ ಕೆಲವು ದಿನಗಳ ನಂತರ ಅಪ್ಡೇಟ್ ಆಗುತ್ತೆ.
ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ, ಅಲ್ಲೇ ನಿಮಗೆ ನಿಮ್ಮ ಒಂದು ಹಣ ಕ್ರೆಡಿಟ್ ಆಗಿದೆ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಅಂತ ವಿದ್ಯಾರ್ಥಿಗಳು ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಜೂನ್, ಜುಲೈ, ಆಗಸ್ಟ್ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ವಿ. 3 ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ವಿ. ಇವಾಗ ನಾವು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ ನಿಮ್ಮೊಂದು ಸೆಲ್ಫ್ ಡಿಕ್ಲರೇಷನ್ ಟ್ಯಾಬ್ ಬಂದು ಓಪನ್ ಆಗುತ್ತೆ. ನಾವು ಈಗಾಗಲೇ ಆಲ್ರೆಡಿ ಜೂನ್, ಜುಲೈ, ಆಗಸ್ಟ್ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಪೆಂಡಿಂಗಲ್ಲಿ ಇರುವಂಥದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೆಲ್ಫ್ ಡಿಕ್ಲರೇಷನ್ ಟ್ಯಾಬ್ ಬಂದು ಸೆಪ್ಟೆಂಬರ್ ಮಂತಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ನಾವು ಯಾವ ರೀತಿ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡುವುದು ಅಂತ ನೋಡೋಣ. ಸೊ ಸದ್ಯಕ್ಕೆ ನಾವು 3 ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದ್ವಿ. ಇಂದಿನ ಒಂದು ವಿಡಿಯೋಲ್ಲಿ ನಾವು ಏಪ್ರಿಲ್, ಮೇ, ಜೂನ್ ಈ ಒಂದು 3 ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದ್ದೀವಿ. ಈ ಒಂದು ವಿಡಿಯೋಲ್ಲಿ ನಾವು ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ನಿಮಗೆ ಸೆಪ್ಟೆಂಬರಲ್ಲಿ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲ ವಿದ್ಯಾರ್ಥಿಗಳ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋಲ್ಲಿ.